ಮುಂಜಾನೆ ಬೆಡ್ ಮೇಲೆ ಕುಳಿತು ಈ ಮೂರು ಕೆಲಸ ಮಾಡಿದರೆ ಸೌಭಾಗ್ಯ. ಮುಂಜಾನೆಯು ನಮ್ಮ ಹೊಸ ದಿನದ ಆರಂಭ. ಈ ಸಮಯವನ್ನು ಮಂಗಳಕರ ರೀತಿಯಲ್ಲಿ ಪ್ರಾರಂಭಿಸಬೇಕು. ಪ್ರತಿನಿತ್ಯ ಬೆಳಗ್ಗೆ ಬೆಡ್ ಮೇಲೆ ಕುಳಿತು ಈ ಮೂರು ಕೆಲಸಗಳನ್ನು ಮಾಡಿದರೆ ಅದೃಷ್ಟ ಹುಡುಕಿ ಬರುತ್ತೆ. ಬೆಳಗ್ಗೆ ಬೆಡ್ ಮೇಲೆ ಕುಳಿತು ಯಾವ ಮೂರು ಕೆಲಸಗಳನ್ನು ಮಾಡಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಜೀವನದಲ್ಲಿ ನಾವು ಅನೇಕ ಬಾರಿ ಏರಿಳಿತಗಳನ್ನು ನೋಡಿರುತ್ತೇವೆ. ಒಮ್ಮೊಮ್ಮೆ ನಿರಾಸೆ ಉಂಟಾದರೆ ಕೆಲವೊಮ್ಮೆ ಅಸಮಾಧಾನ, ಹೀಗೆ ವಿವಿಧ ಭಾವನೆಗಳು ನಮ್ಮಲ್ಲಿ ಉದ್ಭವವಾಗುತ್ತವೆ. ಆದರೆ ನಮಗೆ ಇದ್ಯಾವುದೇ ಇಷ್ಟವಿರುವುದಿಲ್ಲ. ನಮ್ಮ ಜೀವನ ಯಾವಾಗಲೂ ಧನಾತ್ಮಕವಾಗಿರಬೇಕೆಂದು ನಾವು ಬಯಸುತ್ತೇವೆ. ಜೀವನದಲ್ಲಿ ಸದಾಕಾಲ ಅದೃಷ್ಟ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಆಶಿಸುತ್ತೇವೆ. ನಾವು ಜೀವನದಲ್ಲಿ ಇವುಗಳನ್ನು ಅನುಭವಿಸದೇ ಇರಲು ನಾವು ಮಾಡುವ ಚಿಕ್ಕ ಪುಟ್ಟ ಸಮಸ್ಯೆಗಳು ಕಾರಣವಾಗಬಹುದು. ಈ ತಪ್ಪುಗಳು ನಮಗೆ ತುಂಬಾ ಸರಳವೆಂದು ಎನಿಸಬಹುದು. ಇವುಗಳಿಂದ ನಮಗೆ ಪರಿಹಾರವನ್ನು ಪಡೆದುಕೊಳ್ಳಬೇಕಾದರೆ ಮುಂಜಾನೆ ಹಾಸಿಗೆ ಅಥವಾ ಬೆಡ್ ಮೇಲೆ ಕುಳಿತು ಈ ಮೂರು ಕೆಲಸಗಳನ್ನು ಮಾಡಬೇಕು. ಇದು ನಿಮ್ಮ ಜೀವನವನ್ನು ತುಂಬಾ ಅದ್ಭುತವಾಗಿ ಬದಲಾಯಿಸುತ್ತದೆ ಮತ್ತು ಜೀವನದಲ್ಲಿ ಯಾವಾಗಲೂ ಶಾಂತಿ ಮತ್ತು ಸಂತೋಷವೆಂಬುದು ನೆಲೆಯಾಗುವುದು. ಇದಕ್ಕಾಗಿ ನಾವು ಮುಂಜಾನೆ ಬೆಡ್ ಮೇಲೆ ಕುಳಿತು ಯಾವ ಮೂರು ಕೆಲಸಗಳನ್ನು ಮಾಡಬೇಕು ಗೊತ್ತಾ? ಇಲ್ಲಿದೆ ನೋಡಿ. ಬೆಳಗ್ಗೆ ಹಾಸಿಗೆಯ ಮೇಲೆ ಕುಳಿತು ಈ ಮೂರು ಕೆಲಸಗಳನ್ನು ಮಾಡಬೇಕು. ಮೊದಲನೇ ಕೆಲಸ, ಮೊದಲನೆಯದಾಗಿ ಮುಂಜಾನೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಳ್ಳಬೇಕು. ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ. ನಿಧಾನವಾಗಿ ಎರಡು ಕಣ್ಣುಗಳನ್ನು ತೆರೆಯಬೇಕು. ಬಳಿಕ ನಿಮ್ಮ ಇಷ್ಟ ದೇವರನ್ನು ಅಥವಾ ನಿಮ್ಮ ಮನೆ ದೇವರನ್ನು ನೆನೆದು ಅವರಿಗೆ ನಮಸ್ಕಾರವನ್ನು ಮಾಡಿ. ನಿಮ್ಮ ಇಚ್ಛೆಗಳು ಶೀಘ್ರದಲ್ಲೇ ನೆರವೇರುವಂತೆ ಬೇಡಿಕೊಳ್ಳಿ ಹಾಗೂ ನಿಮ್ಮ ಇಚ್ಛೆಯನ್ನು 3 ಬಾರಿ ಮನಸ್ಸಿನಲ್ಲೇ ಹೇಳಿಕೊಳ್ಳಿ. ಈ ರೀತಿ ಮಾಡುವುದರಿಂದ ನೀವು ಬಯಸಿದ್ದೆಲ್ಲವೂ ನಿಮಗೆ ಶೀಘ್ರದಲ್ಲೇ ದೊರೆಯುತ್ತದೆ. ಈ ಪ್ರಯತ್ನವನ್ನು ಒಮ್ಮೆ ಮಾಡಿ, ಇದರಿಂದ ನಿಮಗೆ ಪ್ರಯೋಜನ ಸಿಗಬಹುದು. ಇನ್ನು ಎರಡನೇ ಕೆಲಸ, ಎರಡನೆಯದಾಗಿ ನಿಮ್ಮ 2 ಅಂಗೈಗಳನ್ನು ಉಜ್ಜಿ ಕಣ್ಣುಗಳನ್ನು ತೆರೆದು ಅಂಗೈಯನ್ನು ನೋಡಬೇಕು. ಅಂಗೈಯಲ್ಲಿ ಲಕ್ಷ್ಮಿ ಮತ್ತು ಇತರ ದೇವತೆಗಳು ನೆಲೆಸಿರುವ ಕಾರಣ ಬೆಳಗ್ಗೆ ಎದ್ದ ನಂತರ ಅಂಗೈಯನ್ನು ನೋಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಮಾಡಿದ ದಿನ ನೀವು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದರಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಇನ್ನು ಮೂರನೆಯ ಕೆಲಸ, ಮೂರನೆಯದಾಗಿ ನೀವು ಹಾಸಿಗೆಯಿಂದ ಕಾಲನ್ನು ನೆಲದ ಮೇಲೆ ಇಡುವ ಮೊದಲು ಹಾಸಿಗೆಯ ಮೇಲೆ ಕುಳಿತುಕೊಂಡೇ ಭೂಮಿ ತಾಯಿಗೆ ನಮಸ್ಕಾರವನ್ನು ಮಾಡಬೇಕು. ಬಳಿಕ ನಿಮ್ಮ 2 ಪಾದಗಳನ್ನು ನೆಲದ ಮೇಲಿಟ್ಟು ದೇವರನ್ನು ಸ್ಮರಿಸುತ್ತಾ ಏಳಬೇಕು. ಈ ರೀತಿ ಮಾಡುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರಾಗುವುದು. 1 ವಾರದವರೆಗೆ ಮುಂಜಾನೆ ನೀವು 4 ರಿಂದ 5 ಗಂಟೆಯವರೆಗೆ ಎದ್ದು ನಿರಂತರವಾಗಿ ಈ 3 ಕೆಲಸಗಳನ್ನು ಮಾಡುವುದರಿಂದ ಒಂದೇ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಾಗುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ನಿಮ್ಮ ಇಷ್ಟಾರ್ಥಗಳು ಈಡೇರಲು ಪ್ರಾರಂಭವಾಗುತ್ತವೆ. ಪ್ರತಿದಿನ ಮುಂಜಾನೆ ಬೆಡ್ ಅಥವಾ ಹಾಸಿಗೆಯ ಮೇಲೆ ಕುಳಿತಲ್ಲೇ ಈ ಮೇಲಿನ 3 ಕೆಲಸಗಳನ್ನು ಮಾಡುವುದರಿಂದ ನೀವು ಬೇಡಿಕೊಂಡ ಎಲ್ಲ ಕಾರ್ಯದಲ್ಲೂ ನಿಮಗೆ ಯಶಸ್ಸು ಪ್ರಾಪ್ತವಾಗುವುದು. ಇವುಗಳನ್ನು ಒಮ್ಮೆ ಪ್ರಯತ್ನಿಸಿ, ನಿಮ್ಮ ಜೀವನ ಬದಲಾದರೂ ಬದಲಾಗಬಹುದು. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.